ನೂತನ ಜನಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ಮತ್ತು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಒನ್ ಇಯರ್ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಡು ರಾಜ್ಯ ಒನ್ ಇಯರ್ ಮಹಾಸಭಾ ಮತ್ತು ಮಹಿಳಾ ಮಹಾಸಭಾ ಇವರುಗಳ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಇಂದು ವಿನೋಬನಗರದ ರೊಟ್ಟಿ ಸುಬ್ಬಣ್ಣ ಕಾಂಪ್ಲೆಕ್ಸ್ನಲ್ಲಿ ಹಮ್ಮಿಕೊಂಡಿದ್ದ ನೂತನ ಜನಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ಮತ್ತು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಸಂಘದ ವತಿಯಿಂದ ಅಭಿಮಾನಪೂರ್ವಕ ಸನ್ಮಾನ ಸ್ವೀಕರಿಸಿ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳಿಗೆ ಅಭಿನಂದಿಸಲಾಯಿತು. ನಾಲ್ಕು ವಿಚಾರಗಳನ್ನ ದಯವಿಟ್ಟು ತಮ್ಮ ಗಮನಕ್ಕೆ ಹೇಳ್ತಾ ಇದೀವಿ ಸರ್. ದಯವಿಟ್ಟು ಯಾರು ಮಾತಾಡಬೇಡಿ. ಕೇಂದ್ರ ಸರ್ಕಾರದಲ್ಲಿ ಈ 1 ಇಯರ್ 16 ಜಾತಿ ಅದರಲ್ಲಿದೆ. ಈಗ ಅವ್ರೇನು ಹೇಳ್ತಾರೆ, ಕರ್ನಾಟಕದಲ್ಲಿ ನೀವೆಲ್ಲರೂ ನಮಗೆ ತಿಂಗಳಿಗೆ ಸಂಬಂಧಪಟ್ಟಿರೋ ಒಂದು ಉದ್ದೇಶನ ಅವ್ರು ಹೇಳ್ತಾರೆ ಸರ್. ಆದ್ರೆ ಇದ್ರ ಬಗ್ಗೆ ನಾವು ಈಗಾಗಲೇ ಹಿಂದುವರೆದ ಆಯೋಗ ಅರ್ಜಿ ಕೊಟ್ಟಿದ್ದೀವಿ, ಎಲ್ಲದೂ ಕೊಟ್ಟಿದ್ದೀವಿ. ಮತ್ತೆ ಮೊನ್ನೆ ಬೊಮ್ಮಾಯಿ ಸಾಹೇಬರಿದ್ದಾಗ 2023 ಮಾರ್ಚ್ ತಿಂಗಳಲ್ಲಿ ನಿಗಮ ಮಂಡಳಿ ತಿಗಳ ನಿಗಮ ಮಂಡಳಿನ ರಚನೆ ಮಾಡಿದ್ದಾರೆ. ಅದರಲ್ಲಿ ಈ 1 ಇಯರ್ ಜಾತಿನ ಸೇರಿಸಿದ್ದಾರೆ. ತಿಗಳಿರೋದು ಓನ್ಲಿ ಬೆಂಗಳೂರು, ರಾಮನಗರ, ಕೋಲಾರ, ಒನ್ನಿಗೌಂಡರು ಏನು ಈ ಜನಾಂಗ ಇದೆ 25-30 ಜನ ಇದೀವಿ. ಈ ಜನಾಂಗಕ್ಕೆ ಸಪರೇಟ್ ಆಗಿ ನಮಗೆ ಮಾಡ್ತಿರುವಂತ